ನಮಸ್ತೆ. ಬಹಳ ದಿವಸಗಳ ನಂತರ ನಮ್ಮ ಋಷಿಕುಲ ಸಂಸ್ಥಾನದಲ್ಲಿ ಶ್ರೀವಿದ್ಯೆ ಬೇಕು, ಶ್ರೀಚಕ್ರದ ಬಗ್ಗೆ ತಿಳಿಸ್ಕೊಡಿ ಅಂತ ಬಹಳಷ್ಟು ಜನ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಋಷಿಕುಲ ಸಂಸ್ಥಾನ ಅಥವಾ ಋಷಿ ಟ್ರೈಬಲ್ಲಿ ನಾವು ಸ್ಪಿರಿಚುವಲ್ ಲಿಟ್ರಸಿನ ಡೆವಲಪ್ ಮಾಡ್ತಾ ಇದ್ದೀವಿ. ಅಂದರೆ ಅಧ್ಯಾತ್ಮದ ಸಾಕ್ಷಾತ್ಕಾರತೆ. ಈಗ ಇಲ್ಲಿ ಹೇಳ್ಕೊಡೋ ಪ್ರತಿಯೊಂದು ವಿದ್ಯೆ ಜೀವನದಲ್ಲಿ ಅನುಭೋಗಕ್ಕೆ ಬರುವಂಥದ್ದು, ಫಲ ನೀಡುವಂಥದ್ದು, ಮತ್ತು ಅದರದ್ದು ರಿಸಲ್ಟು ನೀವು ಕಲಿತ ತಕ್ಷಣವೇ ಅಪ್ಲಿಕೇಶನಲ್ಲಿ ಬರುವಂಥದ್ದು. ಶ್ರೀವಿದ್ಯೆ ಬಗ್ಗೆ ಭಾಳಷ್ಟು ಅಪನಂಬಿಕೆಗಳಿದೆ ಅಥವಾ ಊಹಾಪೋಹಗಳಿದೆ ಅಥವಾ ನಿರ್ದಿಷ್ಟವಾಗಿ ಅದು ಗೊತ್ತಿಲ್ಲ. ಕೆಲ ಸಿದ್ಧಾಂತದಲ್ಲಿ, ಕೆಲ ಮಠಗಳಲ್ಲಿ, ಕೆಲ ಆಶ್ರಮಗಳಲ್ಲಿ, ಕೆಲ ಪದ್ಧತಿಗಳಲ್ಲಿ, ಕೆಲ ಪರಂಪರೆಗಳಲ್ಲಿ ಮಾತ್ರ ಗುರುಮುಖೇನ ಈ ವಿದ್ಯೆ ಹರಿದು ಬಂದಿದೆ. ನನಗೆ ಶ್ರೀಚಕ್ರದ ಶಬ್ದನೂ ನಾನು ಕೇಳಿರಲಿಲ್ಲ, ಶ್ರೀಯಂತ್ರದ ಬಗ್ಗೆನೂ ಕೇಳಿರಲಿಲ್ಲ ನಾನು ಬೆಳೆದು ಬಂದ ದಾರಿಯಲ್ಲಿ ಅಂತ. ಹೀಗೆ ಒಂದು ಸಾರಿ ಈಶಾ ಕೊಯಂಬತ್ತೂರು ಆಶ್ರಮದಿಂದ ಬರ್ತಾ ಇರಬೇಕಾದಾಗ ಅಲ್ಲಿ ಯೋಗದ ವಿಷಯ ಮಾಡಬೇಕಾಗಿರೋ ಸದ್ಗುರು ಎಲ್ಲ ಮಾಡಾಗಿದೆ, ನಮಗೆ ಮಾಡೋದಕ್ಕೇನೂ ಇಲ್ಲ ಅಂತ ಹೇಳಿ ಬರ್ತಾ ಇರಬೇಕಾದಾಗ ಬಸ್ನಲ್ಲಿ ಕುತ್ಕೊಂಡು ಟ್ರಾವೆಲ್ ಮಾಡ್ತಾಯಿದ್ವಿ. ಒಂದು ಅರ್ಲಿ ಮಾರ್ನಿಂಗ್ ಒಂದು 5:30 ಸೂರ್ಯೋದಯದ ಕಾಲದಲ್ಲಿ ಆಕಾಶದಲ್ಲಿ ಒಂದು ದೇವಿಯ ಮುಖ ಕಾಣಿಸಿ, ಅದು ಶ್ರೀಚಕ್ರ ಚೇಂಜ್ ಆಯಿತು ಮತ್ತು ದೇವಿ ಮುಖ ಆಯಿತು. ಅಲ್ಲಿ ಒಂದು ಸಂವಹನ ನಡೀತು, ಒಂದು ಟೆಲಿಪತಿಕ್ ಕಾನ್ವರ್ಸೇಷನು, ನೀನು ಶ್ರೀಚಕ್ರವನ್ನು ಮಾಡಬೇಕು ಅಂತ. ಆವಾಗಲೇ ನಾನು ಫಸ್ಟ್ ಟೈಮು ಶ್ರೀಚಕ್ರ ಅಂತ ತಿಳಿದಿದ್ದು. ಆ ಟೈಮಲ್ಲಿ ಇವಾಗಿರೋ ಥರ ಯೂಟ್ಯೂಬ್ಗಳು, ಗೂಗಲ್ಲು ಅಷ್ಟು ಇರಲಿಲ್ಲ, ಗೂಗಲ್ ಇರಲಿಲ್ಲ ಆವಾಗ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಅದು ಆ ಸಮಯ ಅದು. ಸೊ ಶ್ರೀವಿದ್ಯೆ, ಶ್ರೀಚಕ್ರದ ಬಗ್ಗೆ ನಾನು ಅಧ್ಯಯನ ಶುರು ಮಾಡಿದೆ. ಮತ್ತು ಧ್ಯಾನದಲ್ಲಿ ಕೂತ್ಕೊಂಡು ಋಷಿಗಳಿಗೆ ಬೇಡಿದಾಗ ಭಾಳಷ್ಟು ವಿಷಯಗಳನ್ನು ಅವರು ನನಗೆ ದಯಪಾಲಿಸಿದ್ರು. ನನ್ನ ಅಧ್ಯಾತ್ಮದ ಜರ್ನಿ ಶುರು ಮಾಡೋದಕ್ಕೆ ಮುಂಚೆ ಒಂದು ಸಂಕಲ್ಪ ಮಾಡಿಕೊಂಡೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಹೇಳ್ತೀವಲ್ಲ, ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡಬೇಕು, ಸಂಕಲ್ಪ ಮಾಡ್ಕೊಳ್ಳಿ, ಭಗವಂತ ಅನುಕೂಲ ಮಾಡಿಕೊಡ್ತಾನೆ ಅಂತ. ಸೊ ಹಾಗೇ ಆ ಶ್ರೀ ಪರಾಶಕ್ತಿಗೆ, ಅಮ್ಮ ನೀನು ಒಲ್ದಿದ್ದು ನಿಜಾನೇ ಆದರೆ ನೀನು ನನಗೆ ಅನುಕೂಲ ಮಾಡಿಕೊಡು, ನಾನು ನಿನ್ನ ಉಪಾಸನೆ ಮಾಡಬೇಕು ಅಂತ. ಆವಾಗ ಯಾರೋ ಒಬ್ಬರು ವ್ಯಕ್ತಿ ಬಂದು ಅವ್ರ ಸಮಸ್ಯೆಯನ್ನು ಹೇಳ್ಕೊಂಡ್ರು. ಭಾಳ ತೀವ್ರವಾದ ಸಮಸ್ಯೆ ಇತ್ತು. ಆವಾಗ ನನಗೆ ರೇಖಿ ಅದೆಲ್ಲ ಬರ್ತಾಯಿತ್ತು. ಅದನ್ನು ಬಳಸ್ಕೊಂಡು ಅವ್ರ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದೆ. ಅವರು ಒಂದು ಧನ್ಯವಾದದ ಮೂಲಕ ಒಂದಿಷ್ಟು ಹಣವನ್ನು ಕೊಡ್ತಾರೆ. ಆ ಹಣ ಸಿಕ್ಕಿದ ತಕ್ಷಣ ನಾನು ಹೋಗಿ ಜರ್ಮನ್ ಸಿಲ್ವರಲ್ಲಿ ಒಂದು ಡಿಸೈನ್ ಬರುತ್ತೆ ಧ್ಯಾನದಲ್ಲಿ, ಇದೇ ಥರ ಶ್ರೀಚಕ್ರ ಮಾಡಬೇಕು ಅಂತ ಹೇಳಿ, ಅದನ್ನು ಹುಡುಕಾಡಿ ರಾಜಸ್ಥಾನದಲ್ಲಿ ಒಬ್ಬ ಕಾರಿಗರ್ ಸಿಗ್ತಾನೆ, ಅವನ್ನೇ ಹಿಡ್ಕೊಂಡು ಒಂದು ಶ್ರೀಚಕ್ರ ಅಮೃತ ಸನ್ನಿಧಿ ಅಂತ ಒಂದು ಮಾಡ್ತೇವೆ ನಾವು. ಮಾಡಿ ಅದನ್ನು ಇಟ್ಟು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೇನೆ. ಮತ್ತು ತುಂಬ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋಕ್ಕೆ ಶುರು ಮಾಡ್ತೇನೆ. 48 ಡೇಸ್ ಬಿಟ್ಟು ಬಿಡದೇನೆ ಅದರ ಪೂಜೆ ನಿರಂತರವಾಗಿ ನಡೆಯುತ್ತೆ. ಮತ್ತು ಅದರ ಮೂಲ ಮಂತ್ರವನ್ನು ಅದರ ಜಪ, ಸಾಧನೆ, ಅನುಷ್ಠಾನ ಎಲ್ಲ ಆಗುತ್ತೆ. ಸೊ ನಿಧಾನವಾಗಿ ನಮ್ಮ ಮನೆ ಕಡೆಗೆ ಜ್ಞಾನ ಅಭಿಲಾಷಿಗಳೆಲ್ಲ ಬರ್ತಾರೆ. ಅಲ್ಲಿ ನಮ್ಮ ಮನೆಯಲ್ಲಿನೇ ಎಲ್ಲ ಸತ್ಕಾರ್ಯಗಳು, ಊಟ, ಪ್ರಸಾದ ಕೊಡೋದಕ್ಕೆ ಶುರು ಮಾಡ್ತೀವಿ. ಸೊ ಅಲ್ಲಿಂದನೇ ವಿದ್ಯೆಗಳನ್ನು ಹಂಚೋದಕ್ಕೆ ಶುರು ಮಾಡ್ತೀವಿ. ಸೊ ಆವಾಗ ನನಗೆ ಆತ್ಮ ಸಾಕ್ಷಾತ್ಕಾರ ಆಗಿ ಇದ್ದಂಥ ಸ್ಥಿತಿಯಲ್ಲಿ ಬರೋರಿಗೆ ಪಾಠ ಮಾಡ್ತಾ ಮಾಡ್ತಾ ನನಗೆ ಆತ್ಮ ಸಾಕ್ಷಾತ್ಕಾರವನ್ನು, ಎನ್ಲೈಟನ್ಮೆಂಟ್ ಡೈರೆಕ್ಟಾಗಿ ಕೊಡೋದಕ್ಕೆ ಪ್ರಯತ್ನ ಪಟ್ಟೆ. ಬಟ್ ಅವ್ರ ಮೈಂಡು ತುಂಬ ಸ್ಟಕ್ ಆಗಿತ್ತು, ಲೇಯರ್ ವೈಸು. ಸೊ ಅವರ ಡೌಟ್ಗಳಿಗೆ ಅನುಗುಣವಾಗಿ ಒಂದೊಂದೇ ವಿಚಾರಗಳನ್ನು ತಿಳಿಸೋದಕ್ಕೆ ಶುರು ಮಾಡಿದೆ. ಆ ವಿಚಾರಗಳ ಲೇಯರ್ಗಳೇ ಇವತ್ತು ಪ್ರಾಣವಿದ್ಯಾ, ಚಕ್ರವಿದ್ಯಾ, ಮನೋವಿದ್ಯಾ ಈ ರೀತಿಯಾಗಿ ಹೊರಬಂತು. ಜೊತೆಗೆ ನಮ್ಮ ರೇಖಿ, ಶಕ್ತಿ ಸಂಚಲನ ಕ್ರಿಯಾ ರೇಖಿ ಅಂತ ಏನು ಪಾಪ್ಯುಲರ್ ಆಗಿದೆ, ಅದರದ್ದು ಮಾಡಿದಾಗ ಆಗ ಅವರಿಗೆ ಶ್ರೀಚಕ್ರದ ಮಹತ್ವ, ಶ್ರೀವಿದ್ಯೆಯ ಮಹತ್ವವನ್ನು ಹೇಳಿ ಅದನ್ನು ಎನರ್ಜೈಸ್ ಮಾಡಿ ಅವ್ರಿಗೆ ಕೊಟ್ಟು, ಅವ್ರಿಗೆ ಉಪಾಸನೆ ಕೊಟ್ಟ ಮೇಲೆ ಅದನ್ನು ತೆಗೆದುಕೊಂಡಂತಹ ಪ್ರತಿಯೊಬ್ಬರೂ ಕೂಡ ಉದ್ಧಾರ ಆಗೋದಕ್ಕೆ ಶುರು ಮಾಡಿದ್ರು. ಅವರ ಕರ್ಮಗಳೆಲ್ಲ ಕಳೆಯೋದಕ್ಕೆ ಶುರು ಆಯಿತು, ತೀವ್ರವಾಗಿ ಕಳೆಯೋದಕ್ಕೆ ಶುರು ಆಯಿತು. ಅಭಿವೃದ್ಧಿ, ಸಂಪತ್ತು ಬರೋದಕ್ಕೆ ಶುರು ಆಯಿತು. ಅದಾದಮೇಲೆ ನನಗೆ ದೇವಿ ಅತಿ ದೊಡ್ಡ ಟಾಸ್ಕ್ ಕೊಟ್ಟರು, ಇಡೀ ಭೂಮಿನೇ ಶ್ರೀಚಕ್ರದಿಂದ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂಥದ್ದು. ಮತ್ತು ಪ್ರತಿ ಮನೆಯಲ್ಲೂ ಒಂದು ಶ್ರೀಚಕ್ರ ಇರಬೇಕು, ಆ ಮನೆ ಕಾನ್ಸಂಟ್ರೇಟೆಡ್ ಆಗಿರಬೇಕು, ಮತ್ತು ಪ್ರತಿಯೊಬ್ಬರು ಶ್ರೀವಿದ್ಯಾ ಉಪಾಸನೆ ಮಾಡಬೇಕು ಅಂತ. ಯಾಕೆ ಅಂತಂದರೆ ಮಂತ್ರಗಳಲ್ಲಿ ಮಹಾಮಂತ್ರ ಯಾವುದು ಅಂತಂದರೆ ಶ್ರೀವಿದ್ಯಾ ಮೂಲ ಮಂತ್ರ ಅಂತ.
ಚಕ್ರಗಳಲ್ಲಿ ರಾಜಚಕ್ರ ಯಾವುದು ಅಂತಂದರೆ ಶ್ರೀಚಕ್ರ ಅಂತ ಹೇಳಿ. ವಿದ್ಯೆಗಳಲ್ಲಿ ಅತಿ ಮಹತ್ವವಾದಂತಹ ರಹಸ್ಯಮಯವಾದಂತಹ ವಿದ್ಯೆ ಯಾವುದು ಅಂದರೆ ಶ್ರೀವಿದ್ಯಾ ಅಂತ. ಸೊ ಇವೆಲ್ಲವೂ ಕೂಡ ಇಷ್ಟು ದೊಡ್ಡ ವಿಷಯ. ಆದ್ದರಿಂದ ನಾನು ಹಾಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದಾಗ ಯಾರಿಗೆ ಇವತ್ತು ಅಧ್ಯಾತ್ಮದಲ್ಲಿ ಕೀರ್ತಿ, ಯಶಸ್ಸು, ಹಣ, ಅನುಕೂಲ, ಸಾಧನ ಅವೆಲ್ಲ ಬಂದಿರೋದ್ರಿಂದ ಅವರೇ ಮಾಡಿಕೊಂಡಂತಹ ಒಂದು ಶ್ರೀಚಕ್ರ ಗುಪ್ತ ಸಾಧನೆ ಅಂತ ತಿಳಿದು ಬಂತು. ಅವರೆಲ್ಲೋ ಒಂದೆರಡು ಕಡೆಗೆ ಮಾತುಗಳಲ್ಲಿ, ಬರಹಗಳಲ್ಲಿ ಹಿಂಟ್ ಕೊಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಋಷಿಗಳ ಸಪ್ತಋಷಿ ಮಾರ್ಗದಲ್ಲಿ ನಡೆಸಬೇಕಾದಾಗ ಸಪ್ತಋಷಿ ಸಂಪ್ರದಾಯ ಮಾಡೋದಕ್ಕೆ ನಾನು ಆ ಪರಾಶಕ್ತಿಯನ್ನು ಬೇಡ್ಕೊಂಡಾಗ, ಋಷಿಗಳನ್ನು ಬೇಡ್ಕೊಂಡಾಗ ಆ ಶ್ರೀವಿದ್ಯೆಯನ್ನು ನಮಗೆ ಕೊಟ್ಟರು. ಈ ಶ್ರೀವಿದ್ಯೆಯಲ್ಲಿ ನಾನು ಹೊರಗಡೆಯ ಶ್ರೀವಿದ್ಯಾ ಸಾಧನೆ ಮಾಡಿದೆ, ಆಮೇಲೆ ಅಂತರ್ ಶ್ರೀವಿದ್ಯಾ ಸಾಧನೆ ಮಾಡಿದೆ. ಅಂತರ್ ಶ್ರೀವಿದ್ಯೆ ಸಾಧನೆ ಮಾಡಿದಾಗ ಶ್ರೀವಿದ್ಯಾ ಸಾಧನೆ ಮಾಡಲಿಕ್ಕೆ ಹೋದಾಗ ಸ್ವಲ್ಪ ತೊಂದರೆಗಳಾಯಿತು. ತೊಂದರೆ ಇನ್ ದ ಸೆನ್ಸ್ ಅದನ್ನು ಅನುಷ್ಠಾನದಲ್ಲಿ ಹೋಲ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಈ ಶರೀರ ಆಗಲಿ, ಈ ಮನಸ್ಸಾಗಲಿ ಆ ಒಂದು ಎನರ್ಜಿನ ಕಂಟೈನ್ ಮಾಡಲಿಕ್ಕೆ ಆಗಲಿಲ್ಲ. ಹೀಗಾಗಿ ತುಂಬ ದೊಡ್ಡ ಹೋರಾಟ ಆಯಿತು, ಮತ್ತು ಉನ್ಮಾನ ಸ್ಥಿತಿಗೆ ಹೋಗೋ ಸ್ಥಿತಿ ಬಂತು. ಆವಾಗ ನಾನು ಆ ಸಾಧನೆಯನ್ನು ನಿಲ್ಲಿಸಬೇಕಾಗಿ ಬಂತು. ಯಾಕೆ ಅಂತಂದರೆ, ಒಂದು ಈ ಪ್ರಾಪಂಚಿಕದಲ್ಲಿ ಸ್ಥೂಲವಾಗಿ ಬದುಕಬೇಕು, ಎರಡನೇದು ಸೂಕ್ಷ್ಮ ವಿದ್ಯೆಗಳನ್ನು ಜನರಿಗೆ ಹೇಳ್ಕೊಡಬೇಕು, ಮೂರನೇದು ಅವರ ಕಷ್ಟಗಳನ್ನು ಅರಿವಾಗಬೇಕು ಅಂತಂದರೆ ನಾನು ಅತೀ ಸೂಕ್ಷ್ಮ ಅವಸ್ಥೆಯಲ್ಲಿ ಇರೋಕ್ಕಾಗದೆ ಸ್ಥೂಲ ಅವಸ್ಥೆಗೆ ಬಂದು ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಪಾಠ ಮಾಡಬೇಕಾಗಿತ್ತು. ಒಂದು ಕಡೆ ನಾವು ಎಲ್ಲಿಂದ ಪಶ್ಯಂತಿ ಮಧ್ಯಮ ವೈಖರಿ, ನಾವು ವೈಖರಿಯಲ್ಲಿ ಗ್ರಾಸಲ್ಲಿದ್ದೀವಿ, ನಾನು ಪರಾದ ಕಡೆ ಹೋಗ್ತಾ ಇದ್ದೆ. ಸೊ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಗೊತ್ತಾಗಿಲ್ಲ. ಹೀಗಾಗಿ ತುಂಬ ತೊಂದರೆ ಆಯಿತು. ತೊಂದರೆ ಆದಮೇಲೆ ದೇವಿ ಮತ್ತೆ ಆಜ್ಞೆ ಮಾಡ್ತಾಳೆ, ನೀನು ಶಿವನ ಸಾಧನೆಯನ್ನು ಮಾಡು ಅಂತ ಹೇಳಿ. ಅಂದರೆ ಯಾರು ಹೋದ ಜನ್ಮದಲ್ಲಿ ಶಿವನ ಸಾಧನೆಯನ್ನು ಮಾಡಿರ್ತಾರೋ ಅವರಿಗೆ ಮಾತ್ರ ಶ್ರೀಚಕ್ರ ಮತ್ತು ಶ್ರೀವಿದ್ಯೆ ಲಭ್ಯ ಆಗುತ್ತೆ ಅಂತ. ಯಾಕಂದರೆ ನಾವು ಭಾಳ ಪ್ರಯೋಗ ಮಾಡಿದಾಗಲೂ ಅದು ಯಾರಿಗೂ ಸಲ್ಲಬೇಕು, ಅವ್ರಿಗೆ ಮಾತ್ರ ಹೋಗೋದಕ್ಕೆ ಶುರು ಆಯಿತು. ಹೀಗಾಗಿ ನಾನು ಪರಾಶಕ್ತಿಯ ಒಂದು ಆಜ್ಞೆ ಮೇರೆಗೆ ಶಿವನನ್ನು ಪೂಜನೆ ಮಾಡೋದಕ್ಕೆ ಹೋದರೂ ಕೂಡ ಅಲ್ಲಿ ನನಗೆ ಶ್ರೀಯಂತ್ರ ತನ್ನನ್ನು ತಾನೇ ಫಾಲೋ ಮಾಡ್ಕೊಂಡು ಬಂತು. ನಾವು ವೇದಭೂಮಿಯಲ್ಲಿ 43 ರಿಂಗಗಳು, 43 ಟ್ರಯಾಂಗಲ್ಸು ಶ್ರೀಚಕ್ರದಲ್ಲಿರುತ್ತೆ. ಇದು ಶಕ್ತಿ ಬಿಂದು ಕೇಂದ್ರಗಳು ಅಂತ ಹೇಳ್ತೀವಿ. ಈ ಶಕ್ತಿ ಬಿಂದು ಕೇಂದ್ರಗಳು ನಮ್ಮ ಶರೀರದಲ್ಲೂ ಇದೆ. ಅದರ ಜ್ಞಾಪಕಾರ್ಥಕವಾಗಿ ನಾವು 43 ನರ್ಮದಾ ಲಿಂಗವನ್ನು, ಒಂದು 3 ಅಡಿಯನ್ನು ಗುರು ದೀಕ್ಷಾಲಿಂಗವನ್ನು, ಅಂದರೆ ಬಿಂದು ಮಾತ್ರದಲ್ಲಿ ಗುರು ದೀಕ್ಷಾಲಿಂಗವನ್ನು ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಲ್ಲ ಸಾಧನೆ ಮಾಡಿದ ಮೇಲೆ ಆಮೇಲೆ ಈಗ ಆ ದೇವಿ ಆ ಎನರ್ಜಿ ಎಲ್ಲ ಅವಳು ಕೊಟ್ಟು ಸುಧಾರಿಸಿ ಸಮಾಧಾನ ಮಾಡಿದ್ಮೇಲೆ ಈಗ ಮತ್ತೆ ಶ್ರೀವಿದ್ಯೆ ಸಾಧನೆಗೆ, ಪರಾಕುಂಡಲಿನಿ ಸಾಧನೆ ಜೊತೆಗೆ ಪರಾವಿದ್ಯೆ ಸಾಧನೆಗೆ ಅನುಮತಿ ಮಾಡ್ತಾ ಇದ್ದಾಳೆ. ಮತ್ತು ನನ್ನನ್ನು ಇನ್ನೂ ಸೂಕ್ಷ್ಮ ಅವಸ್ಥೆಗೆ ಕರೆದುಕೊಂಡು ಹೋಗೋದಕ್ಕೆ, ಬಹಿರಂಗದಲ್ಲಿ ಫ್ರೀ ಮಾಡೋದಕ್ಕೆ ಮತ್ತು ಸಂಪ್ರದಾಯ ಸೃಷ್ಟಿ ಮಾಡೋದಕ್ಕೂ ಬಿಡ್ತಾ ಇದ್ದಾಳೆ. ಸೊ ಈ ಹಂತದಲ್ಲಿ ಯಾವ ರೀತಿ ಅದು ನಾವು ಮನೋಸೂಚಿತ ಕೆಲಸ ಅಲ್ಲ, ಋಷಿಕುಲದಲ್ಲಿ ಇದ್ದವರೆಲ್ಲ ಒಬ್ಬೊಬ್ಬರಿಗೆ ಕನಸಲ್ಲಿ ಬರೋದಕ್ಕೆ ಶುರು ಆಯಿತು, ಇಂಟ್ಯೂಷನಲ್ಲಿ ಬರೋದಕ್ಕೆ ಶುರು ಆಯಿತು. ಅವರೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ರು, ನಮಗೂ ಶ್ರೀವಿದ್ಯಾ ಸಾಧನೆಯನ್ನು ಹೇಳ್ಕೊಡಿ ಅಂತ. ಇದರ ಮುಂಚೆ ನಾನು ಬೇರೆಯವರಿಗೆಲ್ಲ ಬೇರೆ ಸಂಪ್ರದಾಯದ ಕಡೆಗೆ ಅಲ್ಲಿ ಹೋಗಿ ಕಲೀರಿ, ಇಲ್ಲಿ ಹೋಗಿ ಕಲೀರಿ ಅಂತ ಹೇಳಿ ನಾನು ಮಾರ್ಗದರ್ಶನ ಮಾಡ್ತಾಯಿದ್ದೆ. ಈಗ ನಾನೇ ಸ್ವತಃ ಸಾಧನೆ ಮಾಡ್ತಾಯಿದ್ರು ಕೂಡ, ನಮ್ಮಲ್ಲೂ ಕೂಡ ಅಮೃತ ಕಲಶ ಕೊಡ್ತಾಯಿದ್ರು ಕೂಡ, ಒಂದು ದೊಡ್ಡ ಸಾಲಿಗ್ರಾಮದಲ್ಲಿ ಶ್ರೀಚಕ್ರ ಹೃದಯ ಅಂತ ನಾವು ಮಾಡಿಕೊಂಡು ಅದೇ ಇವಾಗ ಧೀಶಕ್ತಿಯಾಗಿ ಋಷಿಕುಲ ಸಂಸ್ಥಾನವನ್ನು ನಡೆಸ್ತಾ ಇದ್ದರೂ ಕೂಡ ಈಗ ನಿಮ್ಮೆಲ್ಲರ ಕೇಳುಕೆಯಿಂದ ನಾವು ಶ್ರೀವಿದ್ಯಾ ಸಾಧನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಿಪಡಿಸ್ತಾ ಇದ್ದೀವಿ. ಇದು ಈ ಶ್ರೀವಿದ್ಯೆ ವಿಷಯದಲ್ಲಿ ಬಹಳಷ್ಟು ಜನ ಒಂದು ತಪ್ಪು ಕಲ್ಪನೆಗಳು ಇಟ್ಕೊಂಡಿದ್ದಾರೆ. ನಾನು ಅದನ್ನು ಒಂದೊಂದಾಗಿ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಒಂದು, ನಮ್ಮನ್ನು ನೋಡಿದಾಗ ಅದು ಹೇಳ್ತಾರಲ್ಲ, ಜೈಸಾ ರಾಜ ವೈಸಾ ಪ್ರಜಾನೋಂಗೆ, ನನ್ನ ಟ್ಯಾಟುಗಳನ್ನು ನೋಡಿಬಿಟ್ಟು ಭಾಳ ಜನ ಟ್ಯಾಟು ಹಾಕ್ಸ್ಕೊಳ್ಳೋಕೆ ಶುರು ಮಾಡಿದ್ರು. ನಾನಂದೆ, ನನಗೆ ಟ್ಯಾಟು ಹಾಕ್ಸ್ಕೊಳ್ಳೋ ಯಾವ ಇಂಟ್ರೆಸ್ಟು ಅಲ್ಲ, ನಾನೊಂದು ಸೂಜಿ ಚುಚ್ಚಿದ್ರೇ ಭಯ ಬೀಳುವಂಥವನು. ಇಷ್ಟೆಲ್ಲ ಟ್ಯಾಟು ಹಾಕ್ಸ್ಕೊಳ್ಳೋದಲ್ಲ, ಅದು ಮಂತ್ರ ಶರೀರದಲ್ಲಿ ಜಪ ಮಾಡ್ತಾ 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 ಮಂತ್ರ ಶರೀರದಲ್ಲಿ ಗೋಚರಗೊಂಡಂತಹ ಆಯಾ ದೇವತೆಗಳನ್ನು ಆಯಾ ಸ್ಥಳದಲ್ಲಿ ನಾನು, ಇಲ್ಲಿ ಮಸಲ್ ಮೆಮೊರಿ ಅಂತ ಇರುತ್ತೆ, ಅಂದರೆ ಮಾಂಸ ಖಂಡಕ್ಕೂ ಒಂದು ಚಿತ್ತ ಇರುತ್ತೆ, ಒಂದು ನೆನಪುಗಳಂತ ಇರುತ್ತೆ. ಆ ನೆನಪುಗಳನ್ನು ಈ ಶರೀರ ಸಂಸ್ಕಾರ ಆದಮೇಲೆ
ಇದನ್ನು ನಾವು ಷೋಡಶ ಸಂಸ್ಕಾರ ಅಂತ ಮಾಡ್ತೇವೆ ಒಂದೇ ಶರೀರ ಹುಟ್ಟಿದಾಗ. ಅದು ಚೌಲ ಅಂತಾಗಿರ್ಬೋದು, ಉಪನಯನ ಅಂತಾಗಿರ್ಬೋದು, ವಿವಾಹ ಅಂತಾಗಿರ್ಬೋದು, ಕೊನೆಗೆ ಅಂತ್ಯ ಸಂಸ್ಕಾರ ಅಂತಲೂ ಮಾಡ್ತಾ ಹೋಗ್ತಾರೆ. ನಾನು ಬದುಕಿದ್ದಾಗಲೇ ಈ ಶರೀರವನ್ನು ಕಾನ್ಸಂಟ್ರೇಟ್ ಮಾಡೋದಕ್ಕೋಸ್ಕರ ಮಂತ್ರ ಶರೀರದಲ್ಲಿ ಏನು ಕಾಣಿಸ್ಕೊಳ್ತು ಅದನ್ನೆಲ್ಲ ನಾನು ನನ್ನ ಶರೀರದಲ್ಲಿ ಅಚ್ಚೆನ ಒತ್ತಿಸ್ಕೊಂಡೆ. ಯಾಕಂದರೆ ದಿಸ್ ವಿಲ್ ಕ್ಯಾರಿ ಇನ್ ದಿ ಸಟಲ್ ವರ್ಡ್, ಅದು ಬೇರೆಯೇ ಸಬ್ಜೆಕ್ಟು. ಬಟ್ ಕೆಲವೊಬ್ಬರೆಲ್ಲ ಈಗ ಎಡಗೈಗೆ ಹಾಕ್ಕೊಂಡಿದ್ದಾರೆ. ತುಂಬ ಟ್ರೆಡಿಷ್ನಲ್ ಜನ. ನನ್ನ ಟೈಮಲ್ಲೂ ಕೂಡ ನಾನು ಯಾವಾಗ ಶ್ರೀವಿದ್ಯೆ ಸಾಧನೆ ಮಾಡ್ತಾಯಿದ್ದೆ ಅಥವಾ ಶ್ರೀಚಕ್ರ ಯಂತ್ರ ಮಾಡ್ತಾಯಿದ್ದೆ, ನನ್ನದೇ ಸಂಬಂಧಿಕರು ಭಾಳಷ್ಟು ಜನ ನಾನು ಯಂತ್ರ ಅಂದ ತಕ್ಷಣ, ಮಂತ್ರ ಅಂದ ತಕ್ಷಣ, ತಂತ್ರ ಅಂದ ತಕ್ಷಣವೇ ಇವನೇನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಯಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿ ತುಂಬ ಹೆದರ್ಸೋದಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಇನ್ನು ಕೆಲವೊಬ್ಬರು ಅಯ್ಯಯ್ಯೋ ಶ್ರೀಚಕ್ರ ತುಂಬ ಮಡಿವಂತಿಕೆ ಬೇಕು, ಹಾಗೆ ಬೇಕು, ಹೀಗೆ ಬೇಕು ಅಂತ ಹೇಳಿ. ಆವಾಗ ಇವರೆಲ್ಲ ಹೆದರಿಸ್ತಾ ಇದ್ದಿದ್ದು ಯಾವುದೇ ಸಾತ್ವಿಕ ನೆಲೆಯ ಮೂಲದಲ್ಲ ಅಥವಾ ಒಂದು ವಿದ್ಯೆ ಆಧಾರದ ಮೇಲಲ್ಲ, ಕೇವಲ ಭಯದಿಂದ. ಭಯ ಅನ್ನೋದು ಮಾಯೆ ಒಂದು ಅಸ್ತ್ರ ಅಂತ ನಮಗೆ ಗೊತ್ತಾಯಿತು. ಹೀಗಾಗಿ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ, ನಮ್ಮ ಸಾಧನೆಯೇ ನಾವು ಮಾಡ್ತಾ ಬಂದ್ವಿ. ಆವಾಗ ಏನು ಅರ್ಥ ಆಯಿತು ಅಂತಂದರೆ, ತುಂಬ ಭಯ ಬಿದ್ದ ಜನ, ತುಂಬ ಶ್ರದ್ಧಾಭಕ್ತಿಯಿಂದ ಹಿಂದಿನ ಕಾಲದಲ್ಲಿ ಜನರಿಗೆ ಶ್ರೀವಿದ್ಯಾ ಸಾಧನೆ ಮಾಡೋದಕ್ಕೆ ಸುಲಭ ಆಗ್ತಾಯಿತ್ತು. ಸುಲಭ ಅಂದರೆ ಅವರಿಗೆ ಶ್ರದ್ಧಾಭಕ್ತಿ ಎಷ್ಟು ತೀವ್ರವಾಗಿತ್ತು ಅಂತಂದರೆ, ಅವರು 2 ದಿವಸ ಮಡಿಯಲ್ಲಿದ್ದು ಪ್ರಸಾದವನ್ನು ಭುಂಜಿಸದೆ ಶ್ರೀವಿದ್ಯಾ ಪೂರ್ತಿ, ಶ್ರೀಚಕ್ರದ ಪೂರ್ತಿ ಪೂಜೆ ಮಾಡ್ತಾಯಿದ್ರು. 2 ದಿವಸ ಬೇಕಾಗ್ತಿತ್ತು ಒಬ್ಬ ವ್ಯಕ್ತಿಗೆ. ಅದು ತುಂಬ ಸಂಪ್ರದಾಯ, ತುಂಬ ಕಟ್ಟುನಿಟ್ಟು ಮಾಡಿ ಅದು ಭಯದ ವಾತಾವರಣವನ್ನೇ ಸೃಷ್ಟಿ ಮಾಡ್ತಾ ಹೊರತು ತಾಯಿ ನಿರ್ಭಯಿ ಅನ್ನುವಂತಹ ಮಾತೇ ಮರೆತು ಹೋಯಿತು. ಹೀಗಾಗಿ ಶ್ರೀಚಕ್ರದ ಬಗ್ಗೆ ಕೇವಲ ಭಯ ಉಳ್ಕೊಳ್ತು, ತಪ್ಪು ಕಲ್ಪನೆಗಳೇ ಉಳ್ಕೊಳ್ತು. ಈಗ ನಾವೀಗ ಎಡಗೈಯಲ್ಲಿ ಶ್ರೀಚಕ್ರ ಹಚ್ಚಾಕ್ಸ್ಕೊಂಡಿದ್ದೀವಿ, ನಮ್ಮ ಗೊತ್ತಿರೋ ಸಾಧಕರು ಹಾಕ್ಸ್ಕೊಂಡಿದ್ದಾರೆ. ಬಟ್ ಕೆಲವೊಬ್ರು ಗೇಲಿ ಮಾಡ್ತಾರೆ ಅಥವಾ ಬೈತಾರೆ, ನೋಡು ಎಡಗೈಯಲ್ಲಿ ಶ್ರೀಚಕ್ರ ಹಾಕ್ಸ್ಕೊಂಡಿದೆಯಾ, ಅಂಥ ಅದ್ಭುತ ಅದು ಎಡಗೈ ಎದಕ್ಕೆ ಉಪಯೋಗಿಸ್ತಾರೆ ಗೊತ್ತಾ ಅಂತ. ಈ ಇಂದ್ರಿಯಲ್ಲೇ ಸಿಕ್ಕಾಕೊಂಡಿಂಥ ಜನರಿಗೆ ಎಡಗೈ ಎದಕ್ಕೆ ಉಪಯೋಗಿಸ್ತಾರೆ ಅಂತಂದರೆ ಅವ್ರಿಗೆ ಎಡಗೈ ಕಾಣಿಸುತ್ತೆ ಹೊರತು ಅದರಲ್ಲಿರೋ ಶ್ರೀಚಕ್ರ ನಮಗೆ ಪರಾತತ್ವಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ವಿಚಾರ ಕಾಣಿಸಲಿಲ್ಲ ಹೊರತು ಅವರಿಗೆ ಎಡಗೈ ಕಾಣಿಸ್ತು, ಎಡಗೈ ಕ್ರಿಯೆ ಕಾಣಿಸ್ತು. ಸೊ ಜಗತ್ತಿನಾದ್ಯಂತ ಇದೇ ರೀತಿ ಇಂದ್ರಿಯಗಳಲ್ಲಿ ಸಿಕ್ಕಾಕೊಂಡಿದ್ದ ಜನ, ಸ್ಥೂಲದಲ್ಲಿ ಸಿಕ್ಕಾಕೊಂಡಿರೋ ಜನ ಇದನ್ನು ಗೊತ್ತಿಲ್ಲದೆ ತಾಯಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ. ಮತ್ತು ಇದು ಸಂಪ್ರದಾಯದ ನೆಲೆಯಲ್ಲಿ ಗಂಟು ಕಟ್ಟಿಟ್ಟಿರೋದ್ರಿಂದ ಸಾರ್ವಜನಿಕರಿಗೆ ಇದು ಸಿಗ್ತಾ ಇಲ್ಲ ಅಂತ. ಯಾಕೆ ಇದು ಎಲ್ಲರಿಗೂ ಸಿಗಬೇಕು ಅನ್ನೋದಾದರೆ, ನಿಮಗೆ ಗೊತ್ತು ಭಾರತ ದೇಶ ಬಂಗಾರದ ದೇಶ ಅಂತ ಹೇಳಿ. ಆ ಬಂಗಾರ ಹೇಗೆ ಉತ್ಪತ್ತಿ ಆಗ್ತಿತ್ತು ಅಂದರೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಅಗ್ನಿಹೋತ್ರ ನಡೀತಾ ಇತ್ತು, ಪ್ರತಿಯೊಂದು ಮನೆಯಲ್ಲೂ ಶ್ರೀಚಕ್ರ ಸಾಧನೆ ನಡೀತಾ ಇತ್ತು, ಮಹಾಲಕ್ಷ್ಮಿ ಆವಾಹನೆ ಆಗ್ತಾಯಿತ್ತು. ಹೀಗಾಗಿ ಅವ್ರ ಮನೆಯಲ್ಲಿ ಸಂಪತ್ತು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ನೆಮ್ಮದಿ ಎಲ್ಲ ಇತ್ತು. ಮತ್ತೆ ಭಾರತ ಮತ್ತೆ ಸನಾತನಕ್ಕೆ ತಿರುಗಬೇಕಂದ್ರೆ ಪ್ರತಿ ಮನೆಯಲ್ಲೂ ಶ್ರೀವಿದ್ಯೆ ಸ್ಥಾಪನೆ ಆಗಬೇಕು. ಇದು ಕೆಲ ನಿಯಮಗಳ, ಕೆಲ ಸಂಪ್ರದಾಯಗಳ ಒಂದು ಆಸ್ತಿ ಆಗಬಾರ್ದು ಅಂತ ಹೇಳಿ ನಾವು ಆವಾಗ ಒಂದು ಮೂಮೆಂಟ್ ಶುರು ಮಾಡಿದ್ವಿ, ಒಂದು ಚಳುವಳಿನೇ ಶುರು ಮಾಡಿದ್ವಿ. ಆದರೆ ಸಾಧನೆ ಮಾಡುವವರ, ಸಾಧಕರ ಕೊರತೆಯಿಂದ ಅದು ಹಾಗೇ ಕುಂಠಿತಗೊಂಡಿತ್ತು. ಈಗ ಮತ್ತೆ ಅದು ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಆಮೇಲೆ ನಾವೊಬ್ಬರೇ ಏನಾದರೂ ಸಂಪ್ರದಾಯದಿಂದ ತಪ್ಪು ಒಪ್ಪಿ ಮಾಡ್ತಾ ಇದ್ದೀವ ಅಂತ ಗಮನಿಸಕ್ಕೆ ನೋಡಿದ್ರೆ ಇಲ್ಲ, ಬಹಳಷ್ಟು ಶ್ರೀವಿದ್ಯಾ ಸಂಸ್ಥೆಗಳು ಜನರಿಗೆ ಇದು ಉಪಯೋಗ ಆಗಲಿ ಅಂತ ಹೇಳಿ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಅವರು ಕೂಡ ಸಾಧನೆಯನ್ನು ಮಾಡಿದ್ದಾರೆ. ನಾವೆಲ್ಲರೂ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಿ ಮೀಟ್ ಮಾಡೋಕ್ಕಾಗಲಿಲ್ಲ, ಸೇರ್ಲಿಕ್ಕಾಗಲಿಲ್ಲ. ಆದರೂ ದೇವಿಪುರಂ ಅಂತ ಹೇಳಿದೆ, ದೇವಿಪುರಂನಲ್ಲಿ ಮಹಾ ಗುರುಗಳೊಬ್ಬರು ಇದ್ದಾರೆ. ಆ ಗುರುಗಳು ಅವರು ಈಗ ಇಲ್ಲ, ಬಟ್ ಅವರು ಒಂದು ಸಂಪ್ರದಾಯ ನೆಲೆ ಮಾಡಿದ್ದಾರೆ. ಅವರು ಶ್ರೀಚಕ್ರದ ಒಂದು ಚಳವಳಿನೇ ಶುರು ಮಾಡಿದ್ದಾರೆ ಭಾರತಾದ್ಯಂತ. ಆವಾಗ ನನಗನ್ನಿಸ್ತು, ದೇವಿ 14 ವರ್ಷದ ಹಿಂದೆ ಏನು ಆಜ್ಞೆ ಮಾಡಿದ್ಲು, ಇಡೀ ಭೂಮಿನ ನಾವು ಕಾನ್ಸಿಕ್ರೇಟ್ ಮಾಡಬೇಕು, ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಆ ಇಡೀ ಭೂಮಿನೇ ಯಾಕೆ ಅಂತಂದರೆ ಕಲಿಯ ಪ್ರಭಾವವನ್ನು ಹರಣ ಮಾಡೋದಕ್ಕೆ ಆ ದೇವಿ ಬರಲೇಬೇಕು. ಆ ದೇವಿ ಬರೋದಕ್ಕೆ ಪ್ರತಿ ಮನೆಯಲ್ಲೂ ಕೂಡ ಈ ಸಾಧನೆ ಆಗಬೇಕು ಅಂತ. ನಿಮಗೆಲ್ಲರೂ ಗೊತ್ತಿದೆ, ಕಲಿಯುಗದಲ್ಲಿ ರಾಕ್ಷಸ ಎಲ್ಲಿರ್ತಾನೆ, ಅಸುರರೆಲ್ಲಿರ್ತಾರೆ ಅಂತ. ಸೊ ಮೊದಲು 2 ಖಂಡದಲ್ಲಿದ್ದರು, ಭಾರತ ಶ್ರೀಲಂಕಾ ಅಂತ. ಆಮೇಲೆ 2 ಮನೆಯಲ್ಲಿ ಬಂದರು. ಇವತ್ತು ಕಲಿಯುಗದಲ್ಲಿ ನಮ್ಮ ಒಳಗಡೆನೇ
ಆ ಅಸುರರ ಹೋರಾಟ ನಡೀತಾ ಇದೆ. ಹೀಗಾಗಿ ನಾವು ಕೃಷ್ಣನನ್ನು ಮತ್ತು ಶ್ರೀಮಾತೆಯನ್ನು ಆಹ್ವಾನ ಮಾಡಲೇಬೇಕು, ನಮ್ಮ ಒಳಗಡೆ ಇರೋ ಅಸುರಿ ಪ್ರವೃತ್ತಿಯನ್ನು ನೀಗಿಸ್ಕೊಳ್ಳೋದಕ್ಕೆ. ಸೊ ಶ್ರೀವಿದ್ಯೆ ತೊಗೊಂಬಂದು ಇಡೋದ್ರಿಂದ ನಿಮಗೇನು ಅತಿ ಮಾನುಷ ಶಕ್ತಿ ಏನು ಸಿಗೋದಿಲ್ಲ. ಶ್ರೀವಿದ್ಯೆ ಯಾಕೆ ತಂದು ಇಡೋದಿಲ್ಲ ಅಂತಂದರೆ, ಯಾಕೆ ತರಬಾರ್ದು ಅಂತ ಹೇಳ್ತಾರೆ ಅಂತಂದರೆ, ಮನೆಯಲ್ಲಿ ಶ್ರೀವಿದ್ಯೆ ಬಂದ ತಕ್ಷಣ ಶಾಂತಿ ಬರ್ತದೆ, ನೆಮ್ಮದಿ ಬರ್ತದೆ, ಸಂಪತ್ತು ಬರ್ತದೆ. ನಮ್ಮ ಈ ಕೆಟ್ಟ ಬುದ್ಧಿಗಳೇನಿದೆಯಲ್ಲ, ಅಹಂಕಾರ, ಮನೆಯಲ್ಲೇ ಇವತ್ತು ಅಹಂಕಾರಗಳಿದೆ, ಮನೆ ಮಂದಿಗಳಲ್ಲಿ ಅಹಂಕಾರ ಇದೆ. ಅಸುರಿ ಸಂಪನ್ನವಾದಂತಹ ಕೋಪ, ಮತ್ತು ಈ ದುರಾಸೆ ಮತ್ತು ಹೊಟ್ಟೆ ಉರಿ, ಇವೆಲ್ಲ ಮನೆಯಲ್ಲಿ ಮನೆ ಮಂದಿಗೆ ಇರೋದ್ರಿಂದ ಯಾರೋ ಒಬ್ಬರು ಶ್ರೀವಿದ್ಯೆ ತಂದಿಟ್ಟು ಅದು ಸಾಧನೆ ಮಾಡ್ತಾ ಅದರದ ಪುಣ್ಯದ ಇನ್ಫ್ಲೂಯೆನ್ಸ್ ಅವ್ರಿಗೆ ಬರ್ತಾ ಅಲ್ಲಿ ಅಸುರಿ ಪ್ರವೃತ್ತಿಗಳು ಇರೋಕ್ಕಾಗೋದಿಲ್ಲ. ಆದ್ದರಿಂದ ಫಸ್ಟ್ ಬ್ಲಾಕ್ ತರೋದೇ ಮನೆ ಮಂದಿ ಅಂತ, ಎರಡನೇ ಬ್ಲಾಕ್ ತರೋದೇ ಈ ಸಂಪ್ರದಾಯವಾದಿಗಳು ಅಂತ. ಸೊ ಅವರು ಉದ್ಧಾರ ಆಗಲಿಲ್ಲ, ಉದ್ಧಾರ ಆಗೋದಕ್ಕೂ ಬಿಡೋದಿಲ್ಲ ಅಂತ. ಸೊ ಹೀಗಾಗಿ ಬಟ್ ನಾವು ಸ್ವಲ್ಪ ವಿಚಾರ ಮಾಡಿ ರಿಸರ್ಚ್ ಮಾಡಿ ನೋಡಿದಾಗ ಭಾಳಷ್ಟು ಜನ ಈ ಫಾರ್ವರ್ಡ್ ಮೈಂಡ್ ಇರುವಂಥವ್ರು ಅದನ್ನು ತುಂಬ ಕ್ಲಿಷ್ಟವಾಗಿರೋದನ್ನು ಸರಳವನ್ನು ಮಾಡ್ತಾ ಶ್ರೀವಿದ್ಯೆನ ಪ್ರಮೋಟ್ ಮಾಡ್ತಾ ಬಂದರು. ಹಾಗೆ ಬ್ರಹ್ಮಾಂಡವನ್ನು ಅರಿಯೋದಕ್ಕೆ ಈ ಪಿಂಡಾಂಡವನ್ನು ತಿಳ್ಕೊಂಡ್ರೆ ಅರ್ಥ ಆಗುತ್ತೋ, ಹಾಗೆ ಪಿಂಡಾಂಡದಲ್ಲಿರುವಂತಹ ಆತ್ಮನ ಅರ್ಥ ಆದರೆ ಬ್ರಹ್ಮಾಂಡದ ಸೃಜೇತ ಬ್ರಹ್ಮನು ಅರ್ಥ ಆಗ್ತಾನೋ, ಹಾಗೆ ವೇದಾಂತದಲ್ಲಿ ಜ್ಞಾನ ಮುಖೇನ ಬ್ರಹ್ಮಜ್ಞಾನ ಮುಖೇನ ಬ್ರಹ್ಮನನ್ನು ನಾವು ಅರಿತೀವೋ ಮತ್ತು ಬ್ರಹ್ಮನಾಗ್ತೀವೋ, ಅದೇ ರೀತಿ ಶ್ರೀವಿದ್ಯೆಯ ಉಪಾಸನೆಯ ಮೂಲಕನೂ ಕೂಡ ನಾವು ಆ ಸ್ಥಿತಿಯನ್ನು ತಲುಪ್ತೇವೆ. ಮತ್ತು ಈ ಶ್ರೀವಿದ್ಯೆ ಬಗ್ಗೆ ನಾನು ಆ ಯಂತ್ರ ಅಂದ್ರೇನು, ಶ್ರೀವಿದ್ಯೆ ಅಂದ್ರೇನು, ಅದರ ಬಗ್ಗೆ ನಾವು ಒಂದು ಸ್ವಲ್ಪ ನಿಧಾನವಾಗಿ ತಿಳ್ಕೊಳ್ಳೋಣ.